ಇಲ್ಲ ಕೊಟ್ಟಿಲ್ಲ. ಅಲ್ಲ ಕಣಪ್ಪ, ನಾವು ಕೂಲಿ ಮಾಡೋರೆ. ಪರಮೇಶಪ್ಪನ ಎಲ್ಲಿ ಹಿಡ್ಕೊಂಡು ಹೋಗೋಣಪ್ಪ ನಾವು? ಹಾಲು ಅಸೆಂಬ್ಲಿ ಗುಡಿಕೊಂಡು ಹೋಗಕ್ಕಾಯ್ತ ನಾವು? ಕೊರಟಗೆರೆ ಪೂರ್ತಿ ಜ್ವಲಂತ ಸಮಸ್ಯೆ. ಫಸ್ಟ್ ಆಫ್ ಆಲ್ ಈಗ ಬೇಸಿಗೆ ರೈತರಿಗೆ ನೀರಿಲ್ಲ, ಕರೆಂಟ್ ಕೊಡ್ತಾ ಇಲ್ಲ. ಯಾವೊಬ್ಬ ಅಧಿಕಾರಿ ಇರ್ಬೋದು, ಯಾವೊಬ್ಬ ರಾಜಕಾರಣಿ ಇರ್ಬೋದು, ಯಾರಿಗೂ ಬೇಕಿಲ್ಲ. ಇವ್ರಿಗೇನ ಮಾನ, CO ಇರ್ಬೋದು, ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಬೆಳಗ್ಗೆ ಹೊರಗಡೆಗೆ ಹೋದ್ರೆ ಕೆರೆ ತಿಕ್ಕ ತೊಳ್ಕೊಂಬರ್ತಾರೆ. ಬೇಕಾದ್ರೆ ಬಿತ್ತು ಫೋಟೋ ಕೊಡ್ತೀವಿ ನಾವು. ಅವ್ರು ಕೆಲಸ ಮಾಡೋಕ್ಕೆ ತೊಂದರೆ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡೋಕ್ಕೆ ಏನು ಬೇಕಾದ್ರೆ ಕೆಲಸ ಮಾಡ್ಬೋದು. ಆದರೆ ಅವ್ರು ಯಾಕೆ ಕೊಡುಗೆ ತಾಲೂಕು ಬಗ್ಗೆ ಸೊಳ್ಳೆ ಮಾಡ್ತಾಯಿದ್ರೆ ತೋರಿಸ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾನಿಂದು ತುಮಕೂರು ಜಿಲ್ಲೆಯ ಬೆಟ್ಟದ ಸಾಲಿನಲ್ಲಿ ಬೆಳಗುವ ಊರು ಸಿದ್ದರ ನಾಡು ಆದಂತಹ ಕೊರಟಗೆರೆಯಲ್ಲಿದ್ದೇನೆ. ಕೊರಟಗೆರೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿವೆ, ಇನ್ನೂ ಕೂಡ ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಸಮಸ್ಯೆ ಇದೆ ಅಂತ ಕೊರಟಗೆರೆಯ ಜನರ ಬಳಿ ಕೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅವರಿಂದಲೇ ಕೇಳಿ ಇದನ್ನು ಅಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನವೂ ಕೂಡ ಮಾಡ್ತೇವೆ. ನಾವೀಗ ಕೊರಟಗೆರೆಯ ಜನರನ್ನು ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ಯಜಮಾನ್ರೆ, ಕೊರಟಗೆರೆ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ, ಇನ್ನು ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಸಮಸ್ಯೆಗಳಿವೆ ಅಂತ ಈಗ ನಿಮ್ಮ ಗಮನಕ್ಕೆ ಬಂದಿರೋಂಗೆ? ಈಗೆಲ್ಲ ಕೆಲಸ ಕಾರ್ಯಗಳು ಆಗ್ಯಾವಪ್ಪ. ಎಲ್ಲ ರೋಡು, ನೀರು, ಎಲ್ಲ ಕಡೆ ಕರೆಂಟು, ಲೈಟು ಎಲ್ಲ ಅಭಿವೃದ್ಧಿ ಆಗೈತೆ. ಏನು ತೊಂದರೆ ಏನಿಲ್ಲ. ಕೊರಟಗೆರೆ ಪೂರ್ತಿ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ತಾಲೂಕು ಪೂರ್ತಿ ಚೆನ್ನಾಗಿ ಆಗೈತೆ. ಸಮಸ್ಯೆಗಳು ಏನಿಲ್ಲ. ಪುರಸಭೆ ಮಾಡೋರು ಈಗ ಪಟ್ಟಣ ಪಂಚಾಯತಿ ತಗೊಂಡು ಪುರಸಭೆ ಮಾಡೋರೆ. ಈಗ ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ಇವ್ರು ಬಂದ ಕುಡಿಯೋ ನೀರು, ಕುಡಿಯೋ ನೀರನ್ನು ಸಹ ಪರಿಹಾರ ಮಾಡಬೇಕು. ಸಮಸ್ಯೆ ಇದೆ ಟೌನ್ಗೆ. ಹಾಂ, ಮತ್ತೆ ಇನ್ನೇನು ಸಮಸ್ಯೆ ಇದೆ ಇಲ್ಲಿ? ಇನ್ನೇನು ಅಷ್ಟಂತ ಅಂತೇನು ಕಾಣ್ತಿಲ್ಲ. ಎಲ್ಲ ಪರಿಹಾರ ಮಾಡೋರೆ. ಕುಡಿಯೋ ನೀರಿನ ಸಮಸ್ಯೆ. ಹಾಂ, ಕುಡಿಯೋ ನೀರು ಸಮಸ್ಯೆ. ಎಲ್ಲಿ ಯಾವ ಕೆರೆಗಳಿಂದ ಬಿಡ್ತಿದ್ದಾರೆ ಕುಡಿಯೋ ನೀರು? ಜಂಪೇನಹಳ್ಳಿ ಕೆರೆಯಿಂದ. ಅಲ್ಲಿ ನೀರಿಲ್ಲ ಈಗ? ಅಲ್ಲಿ ನೀರು ಬಿಡಬೇಕು. ಇದ್ರದ್ದು ಹೇಮಾವತಿ ನೀರು ಬಿಡ್ತಾ ಇದ್ದಾರೆ. ಇದರ ಇಲ್ಲಿಗೆ ಸರಿಯಾಗಿ ಸಪ್ಲೈ ಇಲ್ಲ. ಕೆಲಸ ಮಾಡ್ತಿದ್ದಾರೆ ಅಧಿಕಾರಿ. ಹಾಂ, ಯಜಮಾನ್ರೆ ಹೇಳಿ ಸರ್. ಕೊರಟಗೆರೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಅಭಿವೃದ್ಧಿ ಆಗಿದೆ, ಇನ್ನು ಏನಾಗಬೇಕು? ಏನು ಆಗಬೇಕಾಗಿರೋದೇನು ಅಂಥದ್ದಿಲ್ಲ. ಪರಮೇಶ್ವರು ಬಂದ ಮೇಲೆ 10ನೇ ವರ್ಷ, 8 ವರ್ಷ ಇಲ್ಲಿಗೆ ಅವ್ರು ಬಂದ ಮೇಲೆ 15 ವರ್ಷದಲ್ಲಿ ಇನ್ನು 2 ವರ್ಷ ಖಾಲಿ ಐತೆ. 13 ವರ್ಷ ಇಲ್ಲಿಗೆ ಅವ್ರು ಗೆದ್ದು ಅವ್ರು ಬಂದ ಮೇಲೆ ನಮ್ಮ ಕೊರಟಗೆರೆಗೆ ಇವಾಗ ನಮ್ಮದು ಮಲ್ಲೇಶ್ಪುರ. ನನ್ನ ಹೆಸರು ಆಂಜನೇಯ ಅಂತ. ನಮ್ಮೂರಿಗೆ ಇದಿರಲಿಲ್ಲ, ಏನು ತ್ವರೆಗೆ ಬ್ರಿಡ್ಜಿರಲಿಲ್ಲ. ಇವತ್ತು ಅವ್ರು ಬಂದು ಒಂದು ಬ್ರಿಡ್ಜ್ ಮಾಡಿದ್ರು ಮಲ್ಲೇಶ್ಪುರಕ್ಕೆ. ನಮ್ಮೂರು ಟೌನ್ಗೆ ಬೇರೆ ಸೇರ್ತು. ನಮ್ಮೂರು ಅಭಿವೃದ್ಧಿ ಆಗೈತೆ. ಜೊತೆಗೆ ನಮ್ಮ ತಾಲ್ಲೂಕು ಪೂರ್ತಿನೂ ಎಲ್ಲ ಕಡೆನೂ ಅವ್ರು ಬಂದ ಮೇಲೆ, ಮುಂಚೆ ಇದ್ದ MLAಗಳಿಗಿಂತ ಇವ್ರು ಬಂದ ಮೇಲೆ ನಮಗೆ ನಮಗೆ ಪರವಾಗಿಲ್ಲ ಸರ್. ಇವರು ಮತ್ತೇನು ಈ ಸರಿನೂ ಏನೋ SC ಇದು ಅವ್ರಿಗೆ ಉಳ್ಕೊಂಡಿದ್ರೆ ಮತ್ತೇನೂ ಗೆಲ್ತಾರೆ. ಅದ್ರಾಗೇನು ಸಂಕೋಚ ಇಲ್ಲ, ಮತ್ತೆ ಗೆಲ್ತಾರೆ. ಏನು ಸಮಸ್ಯೆ ಇಲ್ಲ ಸರ್, ಏನು ಸಮಸ್ಯೆ ಇಲ್ಲ. ಕೆಲಸ ಕಾರ್ಯಗಳು ಯಾವ ಸರ್ಕಾರದಿಂದ ಅದು ಇದು ತೊಂದರೆ ಕೇಳು ಅಲ್ಲ. ಯಾವನ ಪೊಲೀಸ್ ಕೇಸ್ ಇವು ಯಾವ ಹಾಕ್ಸಲ್ಲ, ಯಾಕೆ ಕೊಡೋದು ಅಂತಾರೆ. ಯಾವ ಒಂಚೂರು ಯಾವ ಗಲಾಟೆ ನಡೆಯಲ್ಲ. ಎಲ್ಲ ಅವರೇ ಇದು ಮಾಡ್ಕೊಂತಾರೆ. ಅವು ಹಾಕ್ಸೋದು ಮಾಡೋರು. ಇವರು ಬಂದಮೇಲೆ ಏನೂ ಇಲ್ಲ. ಯಾವ ಕೇಸ್ ಆಗಲಿ, ಯಾವ ಹಳ್ಳಿ ಈಗ ನಮ್ಮ ಕರ್ನಾಟಕಕ್ಕೆ ಇವರೇ ಒಳ್ಳೆಯವರು. SC ಕ್ಯಾಂಡಿಡೇಟ್ಗಳು ಇವರೇ ಫಸ್ಟವರು. ಕೊರಟಗೆರೆಯಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿವೆ, ಇನ್ನು ಏನೆಲ್ಲ ಅಭಿವೃದ್ಧಿಗಳಾಗಬೇಕು, ಏನೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ಸರ್? ಅಭಿವೃದ್ಧಿ ಆಗಿದೆ, ಏನಾಗಿದೆ ಅಂತ ಕೇಳೋಕೆ ಹೋಗ್ಬೇಡಿ. ಕೊರಟಗೆರೆ ಪೂರ್ತಿ ಜ್ವಲಂತ ಸಮಸ್ಯೆ. ಫಸ್ಟ್ ಆಫ್ ಆಲ್ ಈಗ ಬೇಸಿಗೆ ರೈತರಿಗೆ ನೀರಿಲ್ಲ, ಕರೆಕ್ಟಾಗಿ ಕರೆಂಟ್ ಕೊಡ್ತಾ ಇಲ್ಲ. ಯಾವೊಬ್ಬ ಅಧಿಕಾರಿ ಇರ್ಬೋದು, ಯಾವೊಬ್ಬ ರಾಜಕಾರಣಿ ಇರ್ಬೋದು, ಯಾರಿಗೂ ಬೇಕಿಲ್ಲ. ಅದು ಫಸ್ಟ್ ಸಮಸ್ಯೆ. ರೈತರಿಗೆ ಇವ್ರು ಕರೆಂಟ್ ಕೊಡಲಿ, ಬೇರೆ ಇನ್ನೇನು ಮಾಡೋದು ಬೇಡ, ಆಯಿತಾ? ಸೆಕೆಂಡ್ ಇಶ್ಯೂ, ಜಂಪೇನಹಳ್ಳಿ ಇದು ಅಗ್ರಹಾರ ಕೆರೆ ಒಳಗೆ ಇಡೀ ಟೌನ್ ಜನ ನೀರು ಕುಡಿತಾರೆ. ಇವ್ರಿಗೇನ ಮಾನ, CO ಇರ್ಬೋದು, ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಬೆಳಗ್ಗೆ ಹೊರಗಡೆಗೆ ಹೋದ್ರೆ ಕೆರೆ ತಿಕ್ಕ ತೊಳ್ಕೊಂಬರ್ತಾರೆ. ಬೇಕಾದ್ರೆ ಬಿತ್ತು ಫೋಟೋ ಕೊಡ್ತೀವಿ ನಾವು, ನೀವು ಪಬ್ಲಿಷ್ ಮಾಡೋ ಧೈರ್ಯ ಇದ್ರೆ. ಆ ಕೆರೆ ಒಳಗೆ ತಿಕ್ಕ ತೊಳ್ಕೊಂಡೋಗೋ ಫೋಟೋ ಕೊಡ್ತೀವಿ. ಆ ನೀರನ್ನ ಕೊರಟಗೆರೆ ಜನ ಕುಡಿಸ್ತಾವ್ರೆ. ಅಲ್ಲ, ಈಗ ಕೊರಟಗೆರೆ ಅಂತಂದರೆ ಹೋಮ್ ಮಿನಿಸ್ಟರ್ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗಿದೆ. ಯಾರು ಸರ್ ಹೇಳ್ದಾರು?
ಜನನ ವಿಚಾರಿಸ್ಕೊಬನ್ನಿ ಸರ್, ಏನು ಅಭಿವೃದ್ಧಿ ಆಗೈತೆ ಅದು ಉದಾಹರಣೆ ಇವು ಸಿಂಪಲ್ ತೊಗೊಳ್ಳಿ ಸರ್. ಇವು ಚಿಕ್ಕ ತೊಳ್ಕೊಂಡು ಹೋಗ್ತಿರೋರು ಅದು ಕೆರೆ ನೀರ ಫೋಟೋ ಕೊಡ್ತೀವಿ ನಾವು, ಪಬ್ಲಿಷ್ ಮಾಡಿ ನೀವು. ಸಮಸ್ಯೆಗಳ ಆಗರ. ಆಮೇಲೆ ಆ ಪೋಸ್ಟ್ ಆಫೀಸ್ ಹತ್ರ ಯಾರನ್ನ ಕೆಳಗೆ ಇಳಿದ್ರೆ ಹಿಂಗಿದೆ ಸರ್ ರೋಡು. ಫಂಡ್ ಇಲ್ವಾ? ಮಧುಗಿರಿ 300-400 ಕೋಟಿ ಫಂಡ್ ತಂದು ಡೆವಲಪ್ಮೆಂಟ್ ಮಾಡ್ತಾರೆ. ತುಮಕೂರು 100 ಕೋಟಿ ಗ್ರಾಂಟ್ ತಂದು ಮಾಡ್ತಾರೆ. ಕೊಡಗೆರೆಗೆ ಏನು ಕಾಸೇ ಗೊತ್ತಿಲ್ವಾ? ಹೋಮ್ ಮಿನಿಸ್ಟ್ರಿ ಕ್ಷೇತ್ರ ಸರ್. ಕೆಳಗಡೆ ಬಂದನು ಯಾವನೇ ಬರಲಿ ಗೇರ್ನಾಗ ಬರೋದು ಗಾಡಿ ಮೇಲೆ ಕತ್ತಲ್ಲ. ಮಲ್ಲೇಶ್ವರ ರೋಡ್ ಪೋಸ್ಟ್ ಆಫೀಸ್ ಪಕ್ಕ ಅದು ಲೆಫ್ಟಲ್ಲೇ ಇಲ್ಲಿಂದ ಗಾಡಿ ಹೋಗ್ತವೆ, ಫಾಸ್ಟಾಗಿ ಹೋಗ್ತವೆ. ಅಲ್ಲಿ ಪರಿಸ್ಥಿತಿ ಏನಾಗಬೇಕು? ಯಾರು ಕಣ್ಣಿಗೆ ಕಾಣಿಸಲ್ವಾ ಸರ್? ಅಭಿವೃದ್ಧಿ ನಾನು ಏನೂ ಆಗಿಲ್ಲ. ಕೊರಟಗೆರೆಯಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಭಾಳಷ್ಟು ಸಮಸ್ಯೆ ಇದೆ. ಬರೀ ಈಗ ಬೇರೆದು ಕಂಪೇರ್ ಮಾಡ್ಕೊಂಡ್ರೆ ಕೊರಟಗೆರೆದು ಏನು ಶಾಪ ಅನಿಸುತ್ತೆ. ಕೊರಟಗೆರೆದೇನೋ ಶಾಪ ಅನಿಸುತ್ತೆ. ಗೊತ್ತಿಲ್ಲ. ಕ್ಷೇತ್ರ ಹೋಮ್ ಮಿನಿಸ್ಟ್ರಿ ಕ್ಷೇತ್ರ, ಪ್ರಭಾವಿ ಮಂತ್ರಿಗಳು ಅವ್ರ ಮನಸ್ಸು ಬರೀ ಕಣ್ಣು ದೃಷ್ಟಿ ಬಿಟ್ರೆ ಏನು ಬೇಕಾದ್ರೂ ಆಗ್ಬೋದು. ಬಟ್ ಇಲ್ಲಿ ಏನೂ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ತುಮಕೂರು ಅಭಿವೃದ್ಧಿ ಆಗ್ತಾಯಿದೆ. ಇಲ್ಲಿ ಓಟ್ ಹಾಕಿರೋ ಜನ ಏನು ಪಾಪ ಮಾಡೋರೆ? ಹಾಂ, ಅಮಾಯಕರು ಓಟ್ ಹಾಕ್ಬಿಟ್ಟು ಕೈ ಕಟ್ಕೊಂಡು ಸುಮ್ಮನೆ ಕೂತವ್ರೆ. ಅದು ನಾವು ಹೇಳಕ್ಕೆ ಬರೋದು. ಅವ್ರು ತುಮಕೂರಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ, ಹೇಳೋಷ್ಟು ದೊಡ್ಡರಂತೂ ನಾವಲ್ಲ. ಅದನ್ನು ಬೇಕಾದ್ರೆ ನಾನು ನೇರ ಹೇಳ್ತೀನಿ. ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಒಂದಲ್ಲ. ಬರೀ ಇವರು ಅಧಿಕಾರ ಕಚ್ಚಾಡೋದು. ಹಾಂ, ಮಾಡ್ಕೊಳ್ಳಿ 135 ಜನ ಅವ್ರಿಗೆ ಯಾರನ್ನ ಮುಖ್ಯಮಂತ್ರಿ ಆಗಲಿ ಯಾರನ್ನಾಗಲಿ, ಬರೀ ಅದ್ರ ಬಗ್ಗೆನೇ ಹೋರಾಟ. ಬೆಳಗ್ಗೆ ನ್ಯೂಸ್ ನೋಡೋಕ್ಕೆ ಅಸಹ್ಯ ಆಗ್ತದೆ. ಅವ್ರೊಂದು ಗುಂಪು ಡೆಲ್ಲಿಗೆ ಹೋದರು, ಬಂದರು, ತಿರ್ಗಾಲಿ ಇವ್ರು ಇನ್ನೊಂದು ಗುಂಪು ಹೋದರು. ಅಭಿವೃದ್ಧಿ ಮಾಡಿ ಅಂದರೆ ಇವರು ಇಲ್ಲ ಯಾವ ಅಭಿವೃದ್ಧಿ ಸರ್? ನೀವು ಯಾವ ಅಭಿವೃದ್ಧಿ ಮಾಡವ್ರೆ? ಹಾಂ, ಇಷ್ಟೆಲ್ಲ ಮಾಡ್ತಾವ್ರೆ. ಆ ಎತ್ತಿನ ಒಳ್ಳೇದು ನಾವೇನೋ ಮಾಡ್ತೀವಿ ಅಂತಾರೆ. ನೀವು ಮಾಧ್ಯಮದವ್ರು ಧೈರ್ಯ ಇದ್ದರೆ ನಾನು ತೋರಿಸ್ತೀನಿ, ಕರ್ಕೊಂಡೋಗಿ. ಕೆರೆಗಳಿಗೆ 4 ಇಂಚ್ ಪೈಪ್ ಹಾಕವ್ರೆ. 4 ಇಂಚ್ ಪೈಪ್ ಅವನೊಂದು ತಿಂಗಳು ನೀರು ಬಿಟ್ಟು ಒಂದು ಗುಂಡಿ ತಿಕ್ಕ ತೊಳೆಯೋಕೆ ನೀರಿಗೆ ಒಂದು ಗುಂಡಿ ತುಂಬಲ್ಲ. ಅವನಿಗೆ ಬಿಲ್ ಹೆಂಗೆ ಕೊಡ್ತಾರೆ? ಸುಮ್ಮನೆ ಒಟ್ಟಿನಲ್ಲಿ ಪೈಪ್ ಹಾಕಿದ್ದಾರೆ, ನಾವು ಪೈಪ್ ಹಾಕಿದ್ದೀವಿ, ಬಿಲ್ ಕೊಡ್ತಾರೆ. ಸರ್ಕಾರದ ದುಡ್ಡು. 4 ಇಂಚು 6 ಇಂಚ್ ಪೈಪ್ ಹಾಕಿದ್ರೆ ಯಾವ ಕೆರೆನ ಯಾವ ಬೋಳಿ ಮಕ್ಕಳನ್ನ ತುಂಬ್ಸೋಕ್ಕಾಗ್ತದ? ಅಲ್ಲ, ಅಧಿಕಾರಿಗಳು ಕೆಲಸ ಮಾಡ್ತಿಲ್ವಾ ಅಂತ ಈಗ ಸರ್. ಅಧಿಕಾರಕ್ಕೆ ಕೇಳೋರಿಲ್ಲ ಸರ್. ಇನ್ನೊಂದು 2.5 ತಿಂಗಳಾಗಿದೆ ಸರ್ವೆ ಸ್ಟ್ರೈಕ್ ಮಾಡ್ತಾವ್ರೆ. ಇಡೀ ಸ್ಟೇಟ್ ಇಶ್ಯೂ. ಯಾವ ರಾಜಕಾರಣಿಗನಾದ್ರೂ ಬರೋಕ್ಕೆ ಜವಾಬ್ದಾರಿ ಆಯ್ತಾ? ಒಬ್ಬ ಬಡವ ಬಂದು ಒಂದು ಸರ್ವೆ ಮಾಡಬೇಕು ಅಂತಂದರೆ ದುಡ್ಡು ಕಟ್ಟಿ 2 ತಿಂಗಳಿಂದ ಕಾಯ್ಕೊಂಬಿದ್ದವ್ರೆ. ಒಬ್ಬ ಡಿ ಸಿ ಅವರು ಇರ್ಬೋದು, ಸ್ಟೇಟ್ ಲೆವೆಲ್ ಆಫೀಸರ್ಸ್ ಇರ್ಬೋದು, ಯಾರಿಗೂ ಜವಾಬ್ದಾರಿ ಇಲ್ಲ. ಯಾರೂ ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಯಾಕೆ ಅಂತ ಅಲ್ಲ, ಸರ್ವೇರ್ ದುಡ್ಡು ಕಟ್ಟಿ ಸರ್ಕಾರಕ್ಕೆ ರೆವಿನ್ಯೂ ಹೋಗ್ತದೆ, ರಾಯಲ್ಟಿ ರೆವಿನ್ಯೂ ಹೋಗ್ತದೆ. ಏನು ಅದು ಅಂಥ ಜ್ವಲಂತ ಅವ್ರ ಸಮಸ್ಯೆ ಬಗೆಹರಿಸಲಾರಂಥ ಸಮಸ್ಯೆ ಏನಾನ ಇದೆಯಾ? ಏನೂ ಮಾಡೋಕ್ಕಾಗ್ತಾಯಿಲ್ಲ. 2.5 ತಿಂಗಳಾಗಿದೆ. ಒಂದೊಂದು ಟೇಬಲಲ್ಲಿ 1000 ಅರ್ಜಿ ಬಿದ್ದಾವೆ ಸರ್ವೆ ಆಫೀಸಲ್ಲಿ. ಆಗ್ತಾ ಇಲ್ಲ ಕೆಲಸ. ಕೇಳೋರಿಲ್ವಾ? ಕೊರಟಗೆರೆಯಲ್ಲೂ ಕೆಲಸ ಆಗ್ತಾ ಇಲ್ಲ. ಎಲ್ಲಿ ಖಂಡಿತವಾಗ್ಲೂ ಇಲ್ಲ. ಸಂಪೂರ್ಣ ಸತ್ತೋಗಿದೆ ಕೊರಟಗೆರೆ ಆಡಳಿತ. ಅಧಿಕಾರಿಗಳು ಕೈ ಹೂವು ಹಾಕ್ಕೊಂಡವ್ರೆ. ಅವ್ರ ಮನಸ್ಸು ಇಚ್ಛೆ ಕೆಲಸ ಮಾಡ್ತಾರೆ ಅಷ್ಟೇ ಸರ್. ಅಭಿವೃದ್ಧಿನ ಬೇಜಾನ ಸರ್. ಅಭಿವೃದ್ಧಿ ಸ್ವಲ್ಪ ಆಗ್ತಾ ಐತೆ. ಬಸ್ಟು ಬೀದಿ ಬದಿ ವ್ಯಾಪಾರದವ್ರಿಗೆ ಒಂದು ಮಾರ್ಕೆಟ್ ಮಾಡಿ ಕೊಟ್ಟಿಲ್ಲ. ದಯಮಾಡಿ ಹಬ್ಬ ಹುಣ್ಣಿಮೆ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಡ್ತೈತಿ. ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಎಲ್ಲಿ ನೋಡ್ರು ವೆಹಿಕಲ್ ನಿಲ್ಸ್ಬಿಟ್ಟು ಸೀದಾ ಹೊರಟೋಗ್ತಾ ಇರ್ತಾರೆ. ಅಲ್ಲಿ ಪೊಲೀಸ್ ಇಲಾಖೆ ಒಂದು 10 ಸಾರಿ ಹೇಳ್ತೀವಿ ಸರ್, ಒಂಚೂರು ರೋಡ್ ಕ್ಲಿಯರ್ ಮಾಡಿಕೊಡ್ರಿ ಅಂತೀವಿ. ಅವರು ಗಮನ ಹಾಕಂತಿಲ್ಲ. ತಹಸೀಲ್ದಾರ್ ಆಗಲಿ ಪಟ್ಟಣ ಪಂಚಾಯತಿ ಆಗಲಿ ಅವರು ಗಮನ ಹಾಕಂತಿಲ್ಲ. ಈ CC ರೋಡ್ ಮಾಡಿದ್ರು, CC ರೋಡ್ ಮಾಡಿ ಹೆಚ್ಚಿಗೆ ಒಂದು 5 ವರ್ಷ ಆಯಿತು. ಸೈಡು ಫುಟ್ಪಾತ್ ಮಾಡೋಕ್ಕಾಗ್ತಿಲ್ಲ ಇಲ್ಲಿವರೆಗೂ. ಅಕಸ್ಮಾತ್ ತಂಗುದಾಣ ಅಂತ ಐತೆ, ಬಸ್ ಸ್ಟ್ಯಾಂಡ್ಗೆ ಸಾರ್ವಜನಿಕರು ಬಂದು ನಿಂತ್ಕೊಂಡು ಬಿಸಿಲು ನಿಂತ್ಕೊಂತಾರೆ. ಈ ಸೈಡ್ ಮಾಡೋದು ತಂಗುದಾಣ, ಅದೇ ಆ ಸೈಡ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇವಾಗ ಮಾಡ್ತಾವ್ರೆ, ಇನ್ನೂ ಯಾವಾಗ ಉದ್ಘಾಟನೆ ಆಗೋದು ಗೊತ್ತಿಲ್ಲ ಸರ್. ದಯಮಾಡಿ ಅಭಿವೃದ್ಧಿನೇ ಆಗಬೇಕು. ಇನ್ನೂ ಅಭಿವೃದ್ಧಿ ಬೇಜಾನ ಐತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಾಗೆ. ಅಷ್ಟು ಕೇಳ್ಕೊಬೋದು ಸರ್. ನಾವು ಸಮಸ್ಯೆಗಳೇ ಇಷ್ಟೇ ಇರೋದಾ? ಸಮಸ್ಯೆ ಐತೆ ಸರ್. ಸಮಸ್ಯೆ 7 ವರ್ಷ ಐತೆ. ಏನೆಲ್ಲ ಸಮಸ್ಯೆ ಇದೆ ನೋಡೋಣ. ಅಧಿಕಾರಿಗಳಿಗೆ ಪ್ರಯತ್ನ ನಾವು ಮಾಡ್ತೀವಿ. ಅಧಿಕಾರಿಗಳಿಗೆ ಯಾವುದೇ ಹೂ ಅಂತಾರೆ, ಮರ್ತು ಹೋಗ್ತಾರೆ, ಹೂ ಅಂತಾರೆ, ಮರ್ತು ಹೋಗ್ತಾರೆ. ಆ ಗೋಕುಲ ಕೆರೆ ಒಳಗೆ ಅಭಿವೃದ್ಧಿ ಅಂತ ಹೇಳ್ತಾವ್ರೆ. ಅಭಿವೃದ್ಧಿ ಚುಕ್ಕಿಯಾಗಿ ನಿಂತೈತೆ. ಅದು ಅಭಿವೃದ್ಧಿ ಆಗಿಲ್ಲ ಇಲ್ಲಿವರೆಗೂ. ಆಗೇ ಇಲ್ಲ. ಬರೀ ಕುಡಿಯೋ ನೀರು ಅದೇ ಸರ್. ವಾರಕ್ಕೊಂದ್ಸರಿ 10 ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ. ಅದೇನು ನೀರು ಕುಡಿಯೋ ತೊಂದರೆ ಆಗ್ತಿಲ್ಲ. ಆದಷ್ಟು ಒಂಚೂರು 8 ದಿನಕ್ಕೆ ಬಿಟ್ಟರೆ ಇನ್ನೂ ಒಳ್ಳೆಯ ಸರ್ ಕುಡಿಯೋ ನೀರು. ಯಾವ ನಿಮ್ದು? ಬೆಂಡಣೆ. ಯಾವ ತಾಲೂಕಿಗೆ ಬರುತ್ತೆ? ಕೊರಟಗೆರೆ ತಾಲ್ಲೂಕು. ಏನು ಸಮಸ್ಯೆ ಇದೆ ನಿಮ್ಮೂರಲ್ಲಿ? ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಇನ್ನೂ? ನಮ್ಮೂರಾಗೆ ನೀರಿನ ಅಭಿವೃದ್ಧಿ ಆಗಬೇಕು. ಪಂಚಾಯತ್ಗೆ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ ಮಾಡಬೇಕು. ನಮ್ಮಂಥವ್ರಿಗೆ ಬಡವ್ರ ಬಗ್ಗರಿಗೆ ಏನಾದರೂ ಉತ್ತೇಜನೆ ಮಾಡಬೇಕು.
ಈಗ ಮಾಡ್ತಾ ಇಲ್ವಾ ಅಲ್ಲೆಲ್ಲ? ಏನು ಯಾರಿಗಾನ ಸಾವುಕಾರಿಗೆ ಮಾಡ್ತಾರೆ, ಹಸಿರು ಕಾರ್ಡ್ ಕೊಡಲ್ಲ, ನಮ್ಮ ಇರೋರಿಗೆ ಇಲ್ದವ್ರಿಗೆ ಕೊಡಲ್ಲ, ಇರೋರಿಗೆ ಕೊಡ್ತಾರೆ. ಈಗ ಹಸಿರು ಕಾರ್ಡ್ ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿಲ್ಲ. ಯಾಕೆ? ಯಾಕ ನಾವು ಸಾವುಕಾರರು ಅಂತ ಸಾವುಕಾರ ನೀವು ಹಂಗಾರೆ? ಅಲ್ಲ ಕಣಪ್ಪ, ನಾವು ಕೂಲಿ ಮಾಡೋರೆ. ಮತ್ತೆ ಕೂಲಿ ಮಾಡೋರ್ಗೆ ಹಸಿರು ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಅಂತ ಏನ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು. ನೀವೇನೋ ಕೇಳಲ್ವಾ ಪರಮೇಶಪ್ಪನ ಬಂದಾಗ? ಪರಮೇಶಪ್ಪನ ಎಲ್ಲಿ ಹುಡ್ಕೊಂಡು ಹೋಗೋಣಪ್ಪ ನಾವು? ಹಾಲು ಅಸೆಂಬ್ಲಿ ಹುಡ್ಕೊಂಡು ಹೋಗಕ್ಕಾಯ್ತ ನಾವು? ಹೇಳಪ್ಪ. ಅಲ್ಲ ಯಾಕೆ ಬರಲ್ವಾ ಅಂತ ಕೊರಟಗೆರೆಗೆ ಬರಲ್ವಾ ಅವರು? ಬರ್ತಾರಲ್ಲ. ಬರ್ತಾರೆ, ಯಾವಾಗಲ ಹೋಗ್ತಾರೆ. ನಾವೆಲ್ಲ ಕೂಲಿ ಹೊಟ್ಟೆಪಾಡ್ಗೆ ಹೋಗಿರ್ತೀವಿ. ಅವ್ರು ನಮಗೆ ಸಿಗ್ಬೇಕಲ್ಲ. ಇನ್ನೊಂದು ಸಾವಿರಾರು ಜನ ಇರತ್ತಾವ, ನಾವು ಈಶ್ವರಪ್ಪನ ಮಾತಾಡ್ಸಕ್ಕಾಗ್ತೈತಾ? ಹೇಳಪ್ಪ. ಸಮಸ್ಯೆ ಅಂತೂ ಸಾಕಷ್ಟಿದೆ ನಿಮ್ಗೆ, ಹಂಗೆ ಎಲ್ಲ ಬಗೆಹರಿಬೇಕು. ಅಲ್ಲ ಈಗ ನೀವು ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಹಸಿರು ಕಾರ್ಡ್ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ ಅಂತ ಜನ? ಕೊಟ್ಟಿಲ್ಲಪ್ಪ, ಕೊಟ್ಟಿರೋದು ಕಿತ್ಕೊಂಡ್ರು. ಅಲ್ಲ ಮತ್ತೆ ಏನ್ ಮಾಡ್ತೀರಾ ನೀವು? ಏನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ. ಈಗ ದುಡ್ಡು ಕೊಡ್ತಾ ಅಂತ ಇದ್ದೀರಾ ಅಕ್ಕಿ ಎಲ್ಲ ನೀವು? ದುಡ್ಡು ಕೊಟ್ಟೆ ತಾಣ್ತಾ ಇರೋದು. ನೋಡಿ, ಈಗ ರತ್ನಮ್ಮ ಅವರು ಕೊರಟಗೆರೆ ಕ್ಷೇತ್ರದವರೇನೆ, ಅವರು BPL ಕಾರ್ಡ್ ಇಲ್ಲ ಅಂತೇಳಿ ಈಗ ದುಡ್ಡು ಕೊಟ್ಟು ರೇಷನ್ ಅನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಯಜಮಾನ್ರೆ, ಏನ್ ನಿಮ್ದೇ ಊರು? ನಮ್ದು ಕೊರಟಗೆರೆ ತಾಲೂಕಿನೇ. ಏನ್ ಸಮಸ್ಯೆ ಈಗ? ನಮ್ದು ಏನು ಸಮಸ್ಯೆ ಅಂದರೆ ಟೈಮ್ ಸರಿಯಾಗಿ ವೃದ್ಧಾಪ್ಯ ವೇತನಗಳು ಆಗ್ತಾ ಇಲ್ಲ. ನಮಗೆ ವಯಸ್ಸಾದ ಕಾಲದಾಗೆ ಈ ಸರ್ಕಾರ ಬಂದಮೇಲೆ ನಮ್ಮ ಪರಮೇಶಪ್ಪ ಅವರು ಈ ಥರ ಬಂದು ವಿಚಾರಣೆ ಮಾಡೋಂಗಿಲ್ಲ, ಕೇಳೋಂಗಿಲ್ಲ, ಕೊಡ್ಸೋಂಗಿಲ್ಲ. ಅವರು ಡೆಲ್ಲಿ ಒಳಗೂ ಮತ್ತು ವಿಧಾನಸೌಧ ಕೂಕಂತಾರೆ. ವೃದ್ಧಾಪ್ಯಗಳನ್ನ ಏನು ಎತ್ತಂತ ವಿಚಾರಣೆ ಮಾಡಲ್ಲ ಅಷ್ಟೇ ಸ್ವಾಮಿ, ಏನು ಪುಂಡ ಏನಿಲ್ಲ. ಕುಡಿಯೋ ನೀರು, ರೋಡು ಎಲ್ಲ ಚೆನ್ನಾಗಿದೆ ನಿಮ್ಮೂರಲ್ಲಿ? ನಮಗೆ ಕುಡಿಯೋ ನೀರಿಗೆ ನಾನು ಏನನ್ನ ಮಾಡಿ ಕೈಕಾಲು ಮುಗಿದವ್ರಿಗೆ ಮನೆ ಮುಂದೆ ತೊಟ್ಟಿ ಮಾಡಿಸ್ಕೊಂಡ್ಬಿಟ್ಟೆ. ಅದೇನೋ ಅನುಕೂಲ ಮಾಡಿಕೊಟ್ರು. ಈ ವೃದ್ಧಾಪ್ಯ ವೇತನ 2 ತಿಂಗಳಾದ್ರೂ ಬರೋಲ್ಲ, 3 ತಿಂಗಳಾದ್ರೂ ಬರೋಲ್ಲ. ಈಗ 15 ಹೆಚ್ಕೊಂಡ್ರಿಗೆ ತೊಂದರೆ ಆಗುತ್ತೆ. ಒಟ್ಟಿನಲ್ಲಿ ತಿಂಗಳ 15 ಹೆಚ್ಕೊಂಡು ಮಾಡೋರಿಗೆ ಆಗಲ್ಲ. ನಮಗೆ ಅದೇ ಬೇಕು. ವಯಸ್ಸಾತಲ್ಲ ಅಷ್ಟೇ. ಇನ್ನು ಅಕ್ಕಿ ಏನೋ ಕೊಡ್ತಾವ್ರೆ. ಅಕ್ಕಿ ಎಲ್ಲ ಮನೆಗೆ ಹೆಂಗಸರಿಗೆ ಗೃಹಲಕ್ಷ್ಮಿ ಎಲ್ಲ ಬರ್ತೈತೆ ಕರೆಕ್ಟಾಗಿ? ಅದು 1 ತಿಂಗಳು ಬರ್ತೈತೆ, 1 ತಿಂಗಳು ಬರೋಲ್ಲ. ಹಿಂಗೆ 1 ತಿಂಗಳು ಬಡ್ಜೆಟ್ ಇರ್ತೈತೆ, 1 ತಿಂಗಳು ಇರಲ್ಲ. ಏನೋ ಅದೇನೋ ಆಗ್ತಾವ್ರಪ್ಪ. ಹೆಣ್ಮಕ್ಳಿಗೆ ಕೊಡ್ತಾವ್ರೆ. ಹೆಣ್ಮಕ್ಳಿಗೆ ಕೊಡ್ತಾವ್ರೆ. ಈಗ ನಿಮಗೆ ವೃದ್ಧಾಪ್ಯ ವೇತನ ಕೊಡ್ತಿಲ್ಲ. ಮಕ್ಕಳವರಿಗೆ ಕ್ಯಾರಿ ಎಂಬಲ್ಲ ವಯಸ್ಸಾದನ್ನ. ಅಷ್ಟೇ. ಪಂಚಾಯತಿ ನಾವು ರೆಡ್ಡಿ ವಾಟ್ರ್ ಮ್ಯಾನು. ನಾನು 10 ವರ್ಷ ಸರ್ವಿಸು ವಾಟ್ರ್ ಮ್ಯಾನು. ಈಗ ಏನೆಲ್ಲ ಆಗ್ಬೇಕು ಇನ್ನು ಕೆಲಸ? ಏನಿಲ್ಲ ಸರ್, ನಮಗೆ ಸಂಬಳ 10 ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ. ನಮಗೆ ಸಂಬಳ ಸರಿ ಕೊಡ್ತಾ ಇಲ್ಲ. ಏನು ಉಸುಲಿ ಮಾಡು, ನೀವು ಸಂಬಳ ತಗೊಂತ ಇದು ಹೇಳ್ತಾವ್ರೆ ಪಂಚಾಯತಿಯವರು. ಈಗ ಸಂಬಳ ಉಸುಲಿ ಮಾಡಿ ತಗೊಂತೀನಿ ಅಂದ್ರೆ ಜನ ಕೊಡ್ಬೇಕಲ್ಲ ಸ್ವಾಮಿ. ಉಸುಲಿ ಕೊಡ್ಬೇಕಲ್ಲ, ಕಂದಾಯ ಉಸುಲಿ ಮಾಡ್ಬೇಕಲ್ಲ. ಮಾಡು, ನೀವು ಸಂಬಳ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ಇದ್ರಿ ಸಂಬಳ ಕರೆಕ್ಟ್. ನಾನು ಅಲ್ಲಿಗೆ ಹೋದ್ರೆ ಯಾಕೆ ಹೋದೆ, ನಮಗೆ ಬೇಕು ಕೊಡು ಅಂತ ಇವು ಅಧಿಕಾರಿಗಳು ಹೇಳ್ತಾರೆ. ನಮ್ಮ ಪರಮೇಶ್ ಸಾಹೇಬರು ಅಲ್ಲಿ ಅವರು ನಮಗೆ ತೀರ್ಮಾನ ಮಾಡಿಕೊಡ್ಬೇಕು. ಏನಿಲ್ಲ ಸ್ವಾಮಿ, ಎಲ್ಲ ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಆಗವೆ. ಸಂಬಳ ಸಮಸ್ಯೆ ಏನನ್ನ ನಾವು ಇದು ಕೇಳಕ್ಕೆ ಹೋದ್ರೆ ಬೇಗ ಕೊಡು ಅಂತ ಸಾಹೇಬ್ರು ಹೇಳ್ತಾರೆ. ಹಾಂ, 10 ವರ್ಷದಿಂದ ನಾನು ಡ್ಯೂಟಿ ಮಾಡಿದ್ದೀನಿ. ಹಾಂ, ಬಿಟ್ಟು ಹೋಗಂತಾರೆ, ಬೇಗ ಕೊಡು. ಇದೇ ಸಮಸ್ಯೆ. ಅಲ್ಲಿ ಪ್ರಕಾಶ್ ಅಂತೇಳಿ ಬೈಚಕ್ ಪಂಚಾಯತಿ. ರೋಡ್ ಇರ್ಬೋದು, ನಲ್ಲಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಕೆರೆ ನೀರು ಬಿಡೋದಿರ್ಬೋದು, ಕೆರೆ ಹೂಳೆತ್ತದಿರ್ಬೋದು, ಕೆರೆ ಅಭಿವೃದ್ಧಿ ಆಗಿರ್ಬೋದು, ಅಫಿಷಿಯಲ್ಗೂ ಆಗಿರ್ಬೋದು. ಅಧಿಕಾರಿಗಳನ್ನ ಕೇರಳ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಅಧಿಕಾರಿಗಳು MLA ಇದ್ದಾರೆ, ಈ ಕ್ಷೇತ್ರದ ಒಬ್ಬ ಗೃಹ ಸಚಿವರಿದ್ದಾರೆ. ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಬೇಕು ಅಂತ ಯಾವ ಅಧಿಕಾರಿಗಳು ಕೂಡ ಜ್ಞಾಪಕ ಇಲ್ಲವೇನೋ ಅವ್ರಿಗೆ. ನಮ್ಮ ಸಚಿವರದು ಹೆಂಗೆ ಅಂದರೆ ಹಿಂದೆ ಬಂದರೆ ಆಯಲ್ಲ, ಮುಂದೆ ಬಂದು ಒದೆಯಲ್ಲ ಅನ್ನಂಗೆ ಆಗ್ಬಿಟ್ಟು ಅಧಿಕಾರಿಗಳು ಬರ್ತಾರೆ, ಬಾರಯ್ಯ ಅಂತಾರೆ, ಕುಂಡಿಸ್ಕೊಂತಾರೆ, ಸುಮ್ಮಕ್ಕೆ ಹೋಗ್ತಾರೆ. ಅಧಿಕಾರಿಗಳು ಇಷ್ಟ ಸಾಕು ಅಂತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರ ಬಗ್ಗೆ ಅವ್ರ ಘನತೆ ಗೌರವಗಳ ಬಗ್ಗೆ ಇವ್ರು ಯಾರು ಬೆಲೆ ಕೊಡ್ತಾ ಇಲ್ಲ ಅಂತ ನನ್ನ ಅನುಭವ. ಅವ್ರು ಕೆಲಸ ಮಾಡೋಕ್ಕೆ ತೊಂದರೆ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡೋಕ್ಕೆ ಏನು ಬೇಕಾದ್ರೆ ಕೆಲಸ ಮಾಡ್ಬೋದು. ಆದರೆ ಅವ್ರು ಯಾಕೆ ಕೊಡಗೆ ತಾಲೂಕು ಬಗ್ಗೆ ಅಸಲ್ಟ್ ಮಾಡ್ತಾಯಿದ್ದಾರೆ, ತೋರಿಸ್ತಾರೆ ಅನ್ನೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನೇ ಕೇಳಬೇಕಾಗ್ತಿದೆ ವಿಚಾರದಲ್ಲಿ. ತುಮಕೂರಿನಲ್ಲಿ ಇವತ್ತೇನು ಹೊಸದಾಗಿ ಏನು ಆ ಕ್ರೀಡಾಕೂಟ ಮಾಡಿ ಅಲ್ಲಿ ತುಮಕೂರಿಗೆ ಒಲಿಂಪಿಕ್ ಮಾಡಿರು. ಆ ಒಲಿಂಪಿಕ್ ಕೂಡ ಕೊಡಗೇರಿ ತಾಲೂಕಿಗಿಂತ ಒಂದು ಸ್ಟೇಡಿಯಂನಲ್ಲಿ ಅದೇ ರೀತಿ ಮಾಡಬೇಕು ಅಂತ ಕಾಲ 5-6 ವರ್ಷಕ್ಕೆ ಕಾನ್ಸೆಪ್ಟ್ ಇತ್ತು ಅವ್ರದ್ದು. ಇವತ್ತು ಅದು ಕಾನ್ಸೆಪ್ಟ್ ಇಲ್ಲ.
ಆಮೇಲೆ ತುಮಕೂರನ್ನ ಒಳ್ಳೆ ಮಾದರಿ ತಾಲೂಕು ಜಿಲ್ಲೆಯಾಗಿ ಮಾಡಿಕೊಟ್ಟಿದ್ದಾರೆ. ತುಮಕೂರಾಗ ಓಟ್ ಹಾಕಿದ್ದಾರಾ ಜನಗಳು? ಆ ಓಟ್ ಹಾಕಿರೋ ಜನ ಕೊಡಗೇರಿ ತಾಲೂಕಿನಾಗೆ ನಿಮ್ಮನ್ನು 3 ಸಾರಿ ಗೆಲ್ಲಿಸಿ 3 ಸಾರಿ ಮಿನಿಸ್ಟ್ರು ಮಾಡಿ 3 ಸಾರಿ ನಿಮ್ಮನ್ನು ಘನತೆ ಗೌರವ ಹೆಚ್ಚು ಮಾಡಿದ್ದೀವಿ ನಾವೆಲ್ಲ. ಅದಕ್ಕೆ ನೀವು ನಮಗೆ ಕೊಡ್ತಕ್ಕಂಥ ಗೌರವ ಏನಿದೆ ಅದನ್ನು ದಯವಿಟ್ಟು ನೀವು ಕ್ಷೇತ್ರದ ಬಗ್ಗೆ ಗಮನ ಹರಿಸಬೇಕು ಅಂತ ನನ್ನ ಮೊಟ್ಟ ಮೊದಲ ಕಳಕಳೆ. ಮರ್ತಿದ್ದಾರಾ ನಿಮ್ಮ ಪ್ರಕಾರ ಕ್ಷೇತ್ರನ ಮರ್ತವ್ರು ತುಮಕೂರು ಕಡೆನೇ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ? ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಮರ್ತಿದ್ದೀರ ಅಂತೇಳಿ. ಇದೇ ಕ್ಷೇತ್ರದಾಗ ಗೆದ್ದಿದ್ದಾರೆ, ಮರ್ತಿದ್ರೆ ನನಗೆ ಆಗ್ತೈತೆ. ಇಲ್ಲೇ ಗೆದ್ದಿದ್ದಾರೆ, ಬರ್ತಾರೆ, ಮಾಡ್ತಾರೆ, ಕೆಲಸ ಮಾಡ್ತಾರೆ. ನಾವು ಹೇಳೋಕೆ ಹೋಗೋದಿಲ್ಲ, ಅವ್ರನ್ನೇ ಕೇಳಬೇಕದನ್ನ. ಅವ್ರಿಗೆ ಕೆಲಸ ಮಾಡಬೇಕು ಅನ್ನೋ ಇದೇನಿಲ್ಲ. ತುಮಕೂರು ಜಿಲ್ಲೆನ ಏನೋ ಸಿಂಗಾಪುರ್ ಮಾಡೋಕೆ ಹೊರಟಿರ್ಬೇಕು ಅನ್ಸುತ್ತೆ ನಮ್ಮ ಮನಸ್ಸು ಅನಿಸಿಕೆ ಇದೆ. ನಿಮ್ಮ ಪ್ರಕಾರ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು, ಕೊರಟಗೆರೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು? ಏನೂ ಆಗಿಲ್ಲ. ಏನಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಅಭಿವೃದ್ಧಿ ಆಗಕ್ಕೆ ಅಧಿಕಾರಿಗಳು ಅವ್ರನ್ನ ಮಿಸ್ಗೈಡ್ ಮಾಡ್ತಾರೆ. ಆಮೇಲೆ ಹಿಂದೆ ಕಾರ್ಯಕರ್ತರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಹಿಂದಷ್ಟು ಜನ ಇದ್ದಾರೆ. ಕೇವಲ 2-3 ಜನ ಸೇರ್ಕೊಂಡು ಈ ಕ್ಷೇತ್ರನೆಲ್ಲ ಹಾಳು ಮಾಡ್ತಾವ್ರೆ. ದುಡಿದಂತಕ್ಕ ಕಾರ್ಯಕರ್ತರುಗಳನ್ನ ಇವತ್ತು ಮರ್ತಿದ್ದಾರೆ. ಅವರಲ್ಲಿ ಹಿಂದೆ ಮುಂದೆ ಇರ್ತಕ್ಕಂಥ ಇಡೀ ತಾಲೂಕಲ್ಲಿ ಪುರವಾರ ಇರ್ಬೋದು, ಕೊರಟಗೆರೆ ಇರ್ಬೋದು, ಒಳನಳ್ಳಿ ಇರ್ಬೋದು, ಚಂದ್ರಾಯನದುರ್ಗ ಇರ್ಬೋದು, ಇಲ್ಲಿ ಕೊಳಲೆ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಲೀಡರ್ಗಳಿದಾರಲ್ಲ ಅವ್ರನ್ನೆಲ್ಲ ನೆಲಸಮ ಮಾಡಿಬಿಟ್ಟಿದ್ದಾರೆ ಈ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಅಂತ ಸೇರ್ಕೊಂಡು 4-5 ಜನ ಅವ್ರ ಹಿಂದೆ ಮುಂದೆ ಇರ್ತಕ್ಕ ತುಮಕೂರು ಕೊಟ್ಟು ಲೀಡರ್ಗಳು. ಕೊರಟಗೆರೆ ಲೀಡರ್ಗಳು ಯಾರು ಮಾತಾಡ್ಸಲ್ಲ. ತುಮಕೂರು ಲೀಡರ್ ಮತ್ತು ಕೊರಟಗೆರೆ ಬರ್ತಾರೆ ನನ್ನ ಲೀಡ್ರು ಅಂತೇಳಿ. ಕೊರಟಗೆರೆ ಓಟ್ ಹಾಕಿದ್ರೆ ಯಾರು ಬೇಕಾಗಿಲ್ಲ. ತುಮಕೂರಾಗಿರೋನು ಇಲ್ಲಿ ಬಂದು ಜುಬ್ಬ ಹಾಕ್ಕೊಂಡು ಶರ್ಟ್ ಇಕ್ಕೊಂಡು ನಾನು ಪರಮೇಶ್ವರ್ ಪರಮೇಶ್ವರ್ ನಾನು ದುಡಿದೀನಿ ಅಂತೇಳಿ ಒಂದು ಓಟ್ ಹಾಕಿರಲ್ಲ ಅವನು. ಅಂತಾರೆ ನಮ್ಮ ಸಾಹೇಬರು ನಂಬ್ತಾರೆ ಈ ಕ್ಷೇತ್ರದವರು. ಅದನ್ನು ಯಾರನ್ನ ದುಡಿದಿದ್ದಾರೆ, ಯಾರು ಕ್ಷೇತ್ರದಾಗ ದುಡಿದವ್ರೆ, ಯಾರು ಲೀಡರ್ಗಳವ್ರೆ, ಯಾರನ್ನ ನಾನು ಪರಿಗಣಿಸಬೇಕು, ಯಾರು ಮಾತು ಕೇಳಬೇಕು ಅನ್ನಿಲ್ಲ. ಎತ್ತಿತ್ತು ಕೊಡಕೆ ಕೊಟ್ಟು ಅಷ್ಟೇ. ಈ ಥರ ಮನೋಭಾವ ಇಟ್ಕೊಂಡು ರಾಜಕಾರಣ ಮಾಡಿದರೆ ಕ್ಷೇತ್ರದ ಓಟ್ ಹಾಕಿರೋ ಜನಗಳು ಭಾಳ ನೊಂದ್ಕೊಂತಾರೆ. ದಯವಿಟ್ಟು ನಿಮಗೆ ಕೈ ಮುಗಿ ಕೇಳ್ಕೊಳ್ತೀವಿ, ಕ್ಷೇತ್ರದ ಬಗ್ಗೆ ಗಮನ ಹರಿಸ್ಕೊಂಡು ತಾವು ದಯವಿಟ್ಟು ಬನ್ನಿ, ಕ್ಷೇತ್ರಕ್ಕೆ ಬಂದು ಕ್ಷೇತ್ರ ಜನತೆ ಕಷ್ಟ ಸುಖ ಪಾಲಿಸಿ ಅಂತ ಹೇಳಿ ಸಂದರ್ಭ ಹೇಳ್ತೀನಿ. ಹಾಗೆ ಅಭಿವೃದ್ಧಿ ವಿಚಾರದಲ್ಲಿ ಹೋದಾಗ ಈಗ ಆಲ್ಮೋಸ್ಟ್ ಆಲು ಸರ್ಕಾರದಲ್ಲಿ ಏನಾಗಬೇಕು ಅವೆಲ್ಲ CC ರೋಡು ಅವಂತೂ ಆಗಿದ್ದಾವೆ, ಇಲ್ಲ ಅಂತ ಹೇಳಿಲ್ಲ. ಕೆಲಸ ಮಾಡಿರ್ತಾರೆ, ಅದು ಅವರ ಅಬ್ಸರ್ವೇಷನ್ ಹೇಳಿದ್ದಾವೆ. ಆದರೆ ಅವರು ಏನು ಶಂಕುಸ್ಥಾಪನೆ ಮಾಡ್ಕೊಂಡು ಕಲ್ಲು ಹಾಕ್ಕೊಂಡು ಹೋಗ್ತಾರಲ್ಲ ಅವು ಅಲ್ಲೆಲ್ಲೇ ಇದ್ದಾವೆ. ಅವೇನು ಪ್ರಚಾರಕ್ಕೆ ಮಾಡ್ತಾರೆ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಅಥವಾ ಇವರು ಕಾರ್ಯಕರ್ತರು. ಆ ಸಾಹೇಬ್ರು ಮಿಸ್ಗೈಡ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಸಾಹೇಬ್ರನ್ನ ಮಿಸ್ಗೈಡ್ ಮಾಡೋದ್ರೆ ನಂಬರ್ 1 ಜನಗಳು ಆಗಿದ್ದಾರಿಲ್ಲ ಅಷ್ಟೇ. ಹಾಗಾಗಿ ಕೊಡಗೇರಿ ತಾಲೂಕಿನಲ್ಲಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಮೊದಲು ಭಾಳ ಚೆನ್ನಾಗಿತ್ತು, ಈಗಲೂ ಮುಂದೆ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ಕೊಡಗೇರಿ ಬಗ್ಗೆ ಗಮನ ಹರಿಸಲಿ ಅಂತೇಳಿ ನನ್ನ ಮತ್ತೊಮ್ಮೆ ನಾವು ಆಶಿಸ್ತೀವಿ. ಕೊರಟಗೆರೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತಾರೆ. ಏನೇನು ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ? ಸಮಸ್ಯೆಗಳು ಏನೇನಿದೆ ಸರ್? ಇದು ಕೊರಟಗೆರೆ ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಇನ್ನೂ ತುಂಬ ಕೆಲಸಗಳು ಆಗಬೇಕು. ಈಗ ಮೊನ್ನೆ ಹೊಸದಾಗಿ ಪುರಸಭೆಗೆ ಇಷ್ಟು ಗ್ರಾಮಗಳನ್ನ ನಾವು ಸೇರ್ಪಡೆ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಕೆಲಸ ಕಾರ್ಯ ನಡೀತಾ ಇಲ್ಲ. ಎಷ್ಟೋ ಹಳ್ಳಿಗಳಿಗೆ ನೀರಿಲ್ಲ ಕುಡಿಯೋಕ್ಕೆ. ಮೇನು ಇವತ್ತು ನೀರು ಹಸುಗಳಿಗೆ ದನಗಳಿಗೆ ಮೇವಿಲ್ಲ. ಇವೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕು. ಇಲ್ಲೇನಾಗಿದೆ ಅಂದರೆ ಅವರ ಕಾರ್ಯಕರ್ತರು ಯಾರು ಮುಖಂಡರು ಮುಂದಿದ್ದಾರೆ ಅವ್ರು ಬೆಳೆ ಬೇಸ್ಕೊಂತಾರೆ ಬಿಟ್ಟರೆ ಇಲ್ಲಿ ಜನಸಾಮಾನ್ಯರ ಕೆಲಸ ಯಾರು ನೋಡ್ತಾ ಇಲ್ಲ. ಇವಾಗ ನೋಡಿ, ಈಗ ಆಲ್ರೆಡಿ ಏನಾಗಿದೆ ಅಂದರೆ ಈಗ ಸರ್ವೆ ಆಫೀಸಲ್ಲಿ ರೈತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. 2.5 ತಿಂಗಳು 3 ತಿಂಗಳು ಮುಷ್ಕರವಾಗಿದ್ದಾರೆ. ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. 2.5 ತಿಂಗಳು ಯಾಕೆ ಸರ್ವೆ ಆಫೀಸಲ್ಲಿ ಕೆಲಸ ನಡೀತಾ ಇಲ್ಲ, ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ ಇಲ್ಲಿ. ನಿಮ್ಮ ಪ್ರಕಾರ ಕೊರಟಗೆರೆಯಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ಸರ್? ಇನ್ನೂ ಆಗಬೇಕು. ಕುಡಿಯೋ ನೀರಿನ ಆಗಬೇಕು. ಬೇಸಿಗೆ ಕಾಲ ಮೇವು ಇಲ್ಲ ರೈತರಿಗೆ. ತಿರ್ಗಿ ಹಳ್ಳಿ ಕಡೆ ಇದೇನು JLG ಅಂತ ಮಾಡಿದ್ರು, ಅದು ಮಾಡಿಬಿಟ್ಟು ಸುಮಾರು 3-4 ತಿಂಗಳು 6 ತಿಂಗಳು ಮಾಡೋದು 6 ತಿಂಗಳ ಮೇಲೆ ಆಗಿದೆ. ಒಂದೇ ಒಂದು ತೊಟ್ಟು ನೀರು ಬಂದಿಲ್ಲ. ನಲ್ಲಿ ಹಾಕಿದ್ದಾರೆ ಅಲ್ಲೆಲ್ಲ ಇದೆ JLG ಅಂದ್ಬಿಟ್ಟು ಎಲ್ಲ ತಿಂಡಿಗಳು ಮಾಡಿಲ್ಲ ಇಟ್ಟಿದ್ದಾರೆ, ಬಟ್ ನೀರು ಬಂದಿಲ್ಲ. ಪಂಚಾಯತ್ ಆಫೀಸಲ್ಲಿ ಕೇಳಕ್ಕೆ ಹೋದರೆ ಅನುದಾನ ಬರಬೇಕು ಅಂತಾರೆ. ಸೊ ಈಗ ಎಲ್ಲ ಸಹಕಾರ ಇರಬೇಕಲ್ಲ ಸರ್? ಈಗ ನಾವು ಹೇಳ್ದಂಗೆ BJP ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಆಗಿರ್ಬೋದು, ಬಟ್ ನಮ್ಗೆ ಇಲ್ಲಿ ನಾವು ಹೇಳ್ತಾರೆ ಏನಿರಲಿ, ಒಬ್ಬ ಜನಸಾಮಾನ್ಯನಿಗೆ ಒಬ್ಬ ರೈತನಿಗೆ ಅನುಕೂಲ ಆಗಬೇಕು ಅಷ್ಟೇ ನಮ್ಮ ವಿಚಾರ. ಸರ್ಕಾರ ಯಾವುದಾಗಿರ್ಬೋದು, ಬಟ್ ಇಲ್ಲೇ ಅಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಬೇಕು. ಇದು ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ನಮ್ಮ ಗೃಹ ಮಂತ್ರಿಗಳು ಇಲ್ಲಿ ಬಂದು ಸ್ವಲ್ಪ ಅವರು ಸ್ವಲ್ಪ ಪ್ರತ್ಯಕ್ಷವಾಗಿ ನೋಡಿ ಎಲ್ಲ ಸಮಸ್ಯೆಗಳಿಗೂ ಸ್ವಲ್ಪ ಪರಿಹಾರ ನೀಡಬೇಕು. ಆ ಥರ ನೀವು ಕೊರಟಗೆರೆ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ? ಸಮಸ್ಯೆ ಹೇಳ್ತಾ ಹೋಗ್ತಾರೆ, ಒಂದೊಂದು ಎರಡಿಗೆ ಮುಗಿಯಲ್ಲ ಅದು. ಯಾಕಂದರೆ ನಮ್ಮ ತುಂಬ ಇದೆ, ಅದು ಯಾವ್ದು ಹೇಳಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಈಗ ಏನು ಮೇನ್ ಸಮಸ್ಯೆ ಅಂದರೆ ಈ ಸರ್ಕಾರಿ ಕೆಲಸಗಳು ಕರೆಕ್ಟ್ ನಡೆದುಬಿಟ್ರೆ ಜನಗಳು ಅರ್ಧ ಕೆಲಸ ಆದಂಗೆ ಸರ್. ಸರ್ಕಾರಿ ನೌಕರು ಏನಿದ್ದಾರೆ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಕೆಲಸ ಮಾಡಿಕೊಟ್ಬಿಟ್ರೆ ಅರ್ಧ ಕೆಲಸ ಆಗದಂಗೆ. ಈ ಅಭಿವೃದ್ಧಿ ಅನ್ನೋದು ಇನ್ನೂ ಒಂದು ಈ ಹೋಮ್ ಮಿನಿಸ್ಟರ್ ಕ್ಷೇತ್ರದಲ್ಲಿ ನಾವು ಅಂದ್ಕೊಂಡಿದ್ವಿ. ಹೋಮ್ ಮಿನಿಸ್ಟರ್ ಆದಾಗ ಏನೋ ಮಾಡ್ತಾರೆ ಅಂದ್ಕೊಂಡಿದ್ವಿ. ಅದು ನಮ್ಮ ಎಲ್ಲ ಅನಿಸಿಕೆ ಎಲ್ಲ ಹುಸಿ ಆಗಿಬಿಟ್ಟಿದೆ. ಇವತ್ತಿನಿಗೆ ಏನೂ ಆಗಿಲ್ಲ ಸರ್. ನೀವೇ ಚೆಕ್ ಮಾಡ್ಕೊಂಬನ್ನಿ. ಸರ್ವೆ ಮಾಡ್ತಾಯಿದ್ದೀರಾ, ಚೆಕ್ ಮಾಡಿ. ಹಳ್ಳಿಗೆ ಹೋಗಿ ಚೆಕ್ ಮಾಡಿ. ಒಬ್ಬರನ್ನೇ ಕೇಳೋದಕ್ಕಿಂತ ಹಳ್ಳಿಗೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಒಬ್ರು ಹೇಳೋದೇ ಬೇಕಲ್ಲ, ನೀವೇ ವೀಡಿಯೋ ಮಾಡ್ಕೊಂಬಿಟ್ರೆ ಜಲ್ದಿ ಗೊತ್ತಾಗುತ್ತೆ. ನಾನು ಸುಳ್ಳು ಹೇಳ್ಬೋದು, ಅವರು ಸುಳ್ಳು ಹೇಳ್ಬೋದು.
ನೀವು ಕಣ್ಣಾರ ನಿಮಗೆ ಗೊತ್ತಾಗುತ್ತಲ್ಲ ಮಾಧ್ಯಮ ಮುಖಾಂತರ ಸಮಸ್ಯೆ ಅಂತೂ ಇದೆ. ಅದನ್ನ ಯಾವಾಗ ಗಮನ ಹಾಕೊಂಡು ಹೋಗಲಾಡಿಸ್ತಾರೋ ಗೊತ್ತಿಲ್ಲ. ಯಾವಾಗಲೂ ಈಗ ನಮಗೆ ಕೊಡಗೆರೆ ಬರೋದೇ ಅಪ್ರೂವ್ ಆಗ್ಬಿಟ್ಟಿದೆ. ಅವರು ಕೊಡಗೆರೆ ಬರೋದೇ ಅಪ್ರೂವ್ ಆಗ್ಬಿಟ್ಟಿದೆ. ಯಾವಾಗಲೂ ತುಮಕೂರಿ ಅಂತ ಹೇಳ್ತಾರೆ. ಅದರಲ್ಲೂ ಕೆಲವರೆಲ್ಲ ಈ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಅದೇ ಇವ್ರು ಹೇಳ್ದಂಗೆ ಅವ್ರವ್ರು ಇದು ಮಾಡ್ಕೊತಾರೆ ಹೊರತು ನಮ್ಮ ಇದಕ್ಕೆ ಜನಗಳು ಸಾಮಾನ್ಯಕ್ಕೆ ಸ್ವಲ್ಪ ಸ್ಪಂದನೆ ಕಡಿಮೆನೇ ಆಗಿದೆ. ಆದರೆ ಅವ್ರ ಪಾಪ ಅವರಿಂದ ಅಂತ ಹೇಳ್ತಾ ಇಲ್ಲ. ಈಗ ಅವ್ರು ಬೆನ್ನುಗಾವಲು ಇರ್ತಾರಲ್ಲ ಅವ್ರ ಕಡೆಯಿಂದ ನಡೆದಿರುತ್ತೆ. ಅವರೆಲ್ಲ ಇರ್ತಾರೆ, ಅವ್ರು ಏನಂತಾರೆ ಎಲ್ಲೋ ಇರ್ತಾರೆ, ಅವ್ರು ಹೇಳಿರ್ತಾರೆ ಇಂಥ ಕಡೆ ಒಂದು ಕೆಲಸ ಮಾಡಿದ್ರೆ ಅವ್ರು ಸರಿಯಾಗಿ ಮಾಡಿಲ್ಲ, ಅದು ಸ್ವಲ್ಪ ಇರ್ತದೆ. ಅದನ್ನ ಈಗ ಅವ್ರು ಸ್ವಲ್ಪ ಗಮನ. ಅಧಿಕಾರಿಗಳೆಲ್ಲ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಜನಗಳಿಗೆ ಅಂತ ಕೊರಟಗೆರೆಯಲ್ಲಿ? ಸರ್ ಕೊರಟಗೆರೆಯಲ್ಲಿ ಅಂದರೆ ಈಗ ನೋಡಿ ಹಬ್ಬ ಬೇಜಾನಿದೆ, 1, 2 ಅಂತ ಹೇಳೋಕ್ಕಾಗಲ್ಲ. ಅಭಿವೃದ್ಧಿ ಅಂತ ಹೋದರೆ ಸುಮಾರಿದೆ. ಕಣ್ಣಿಗೆ ಕಾಣೋದು ಯಾರೋ 1, 2, 3 ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವರು ಹೋಮ್ ಮಿನಿಸ್ಟರ್ ಆದಾಗ ನಾವು ಅನ್ಕೊಂಡ್ವಿ ಹೋಮ್ ಮಿನಿಸ್ಟರ್ ಆದಾಗ ಏನೋ ಪೌರ್ಯತೆ ಮಾಡ್ತಾರೆ ಅಂತ. ಬಟ್ ಅವರು ಮಾಡ್ತಾ ಇದ್ದಾರೋ ಇಲ್ಲ ಅವ್ರು ಗುತ್ತಿಗೆದಾರರು ಏನು ಮಾಡ್ತಾಯಿದ್ದಾರೋ ಅದನ್ನು ನಮಗೆ ಗೊತ್ತಿಲ್ಲ. ಮಾಹಿತಿ ಇಲ್ಲದೆ ನಾವೇನು ಮಾತಾಡಬಾರ್ದು. ಮಾಹಿತಿ ಇದ್ದರೆ ಮಾತ್ರ ನಾವು ಮಾತಾಡಬೇಕು. ಅಂದರೆ ಇಲ್ಲಿ ಇರೋದು ಮಾತ್ರ ಇದೆ, ಅನನುಕೂಲವಾಗಿ ಇದೆ. ಅನುಕೂಲ ಅಂತ ಏನಿಲ್ಲ, ಸ್ವಲ್ಪ ಏನೋ ಬೆಳವಣಿಗೆ ಆಗಬೇಕಿತ್ತು, ಬೆಳವಣಿಗೆ ಆಗಿಲ್ಲ. ಈಗ 2.5-3 ವರ್ಷ ಆಗೋಯ್ತು. ಈಗ ಮುಗಿದ್ರೆ ಈಗ ಎಲೆಕ್ಷನ್ ಅಂತ ಇದು ಮಾಡ್ತಾರೆ. ಎಲೆಕ್ಷನ್ ಅಂತ ಬಂತು ಅಂದರೆ ತಿರ್ಗಿ ಅದರಲ್ಲೇ 1 ವರ್ಷ ಹೊರಟೋಗುತ್ತೆ. ಇನ್ನು ಅಭಿವೃದ್ಧಿ ಯಾವಾಗ ಮಾಡ್ತಾರೆ, ಯಾರು ಮಾಡ್ತಾರೆ? ಇನ್ನೂ ಅಭಿವೃದ್ಧಿ ಆಗಬೇಕು ಸರ್, ಅಭಿವೃದ್ಧಿ ಆಗಬೇಕು. ಓಕೆ ಸರ್, ನೋಡಿದ್ರಲ್ಲ, ಇದಿಷ್ಟು ಕೊರಟಗೆರೆಯ ಜನಗಳು ಹೇಳ್ತಾ ಇರುವಂಥದ್ದು. ಒಂದಷ್ಟು ಜನ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಜನ ಸಮಸ್ಯೆಗಳ ಸರಮಾಲೆ ಕೊರಟಗೆರೆಯಲ್ಲಿದೆ. ಇನ್ನಷ್ಟು ಕೂಡ ಅಧಿಕಾರಿಗಳಾಗಲಿ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಿಗಾಗಲಿ ತಲೆ ಕೆಡಿಸ್ಕೊಂಡು ಕೊರಟಗೆರೆಯನ್ನು ಮತ್ತಷ್ಟು ಅಭಿವೃದ್ಧಿಗಳು ಆಗಬೇಕು ಅಂತೇಳಿ ಇಲ್ಲಿನ ಕೊರಟಗೆರೆಯ ಜನತೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.